ಓಂ ಶ್ರೀ ಬ್ರಹ್ಮಲಿಂಗೇಶ್ವರಾಯ ನಮಃ. ಮಾರಣಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ ಕ್ಷೇತ್ರ ಈ ದೈವಿಕ ಶಕ್ತಿಯ ಕ್ಷೇತ್ರದ ಹೆಸರನ್ನು, ಮಹಿಮೆಯನ್ನು ಅರಿಯದವರಿಲ್ಲ. ಶ್ರೀ ಸ್ವಾಮಿಯ ಹೆಸರನ್ನು ನೆನೆದಾಕ್ಷಣ ಮನಸ್ಸಿನಲ್ಲಿ ಒಂದು ರೀತಿಯ ಭಕ್ತಿಯ ಸಂಚಲನ ಮೂಡುವುದು ಸುಳ್ಳಲ್ಲ. ಹೌದು, ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ದೈವಿಕ ಶಕ್ತಿಯೇ ಅಂತಹದ್ದು. ಕುಂದಾಪುರ ಹಾಗೂ ತುಳುನಾಡಿನ ಭಕ್ತ ಜನತೆಯ ಚಿರಪರಿಚಿತ ಕ್ಷೇತ್ರವೂ ಕೂಡ ಇದಾಗಿದೆ. ಅಂತಹ ಕಾರ್ಣಿಕ ಶಕ್ತಿ ಶ್ರೀ ಸ್ವಾಮಿಯದ್ದು. ಇಂದಿನ ಕಲಿಯುಗದಲ್ಲೂ ಮನುಷ್ಯನ ನಿರೀಕ್ಷೆಗಳಿಗೂ ಮೀರಿ ಪವಾಡಗಳನ್ನು, ಚಮತ್ಕಾರಗಳನ್ನು ಮಾಡುತ್ತಿರುವ ಶ್ರೀ ಸ್ವಾಮಿಯು ಮಾರಣಕಟ್ಟೆ ಕ್ಷೇತ್ರದಲ್ಲಿ ನೆಲೆಯಾದ ಬಗೆ ಹೇಗೆ? ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ. ಸ್ಕಂದ ಪುರಾಣಗಳಲ್ಲಿ ಉಲ್ಲೇಖವಿದೆ ಎಂದು ಹೇಳಲಾದ ಶ್ರೀ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ, ಹಿಂದೆ ಕಂಹಾಸುರನೆಂಬ ರಾಕ್ಷಸನು ತನಗೆ ಮರಣವೇ ಬಾರದಂತಹ ವರವನ್ನು ಪಡೆಯಲು ಬ್ರಹ್ಮದೇವರ ಕುರಿತು ಘೋರ ತಪಸ್ಸನ್ನಾಚರಿಸುತ್ತಾನೆ. ಆದರೆ ಅದು ಸಾಧ್ಯವಿಲ್ಲದಿದ್ದರಿಂದ ತನಗೆ ಯಾವುದೇ ಪುರುಷರಿಂದ ಮರಣವೇ ಬರಬಾರದು ಎಂಬ ವರವನ್ನು ಪಡೆದು ಕ್ರೂರಿಯಾಗಿ ದೇವತೆಗಳಿಗೆ, ಋಷಿಮುನಿಗಳಿಗೆ ತೊಂದರೆ ಕೊಡಲಾರಂಭಿಸಿದನು. ಮುಂದೆ ತನಗೆ ತ್ರಿಶಕ್ತಿಗಳಿಂದ ಮರಣ ಬರಬಹುದು ಎಂಬ ವಿಷಯವನ್ನು ತಿಳಿದು ಮತ್ತೆ ಬ್ರಹ್ಮದೇವರ ಕುರಿತು ಘೋರ ತಪಸ್ಸನ್ನಾಚರಿಸುತ್ತಾನೆ. ತಪಸ್ಸಿಗೆ ಒಲಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ, ಭಕ್ತ, ಏನು ವರ ಬೇಕು ಎಂದು ಕೇಳುವ ಸಂದರ್ಭದಲ್ಲಿ ಸರಸ್ವತಿಯು ಕಂಹಾಸುರನ ನಾಲಗೆಯಲ್ಲಿ ಕುಳಿತು ಮಾತು ಹೊರಗೆ ಬಾರದ ಹಾಗೆ ತಡೆಯುತ್ತಾಳೆ. ಇದರಿಂದ ಕುಪಿತಗೊಂಡ ಬ್ರಹ್ಮದೇವರು ಇನ್ನು ಮುಂದೆ ನೀನು ಮೂಕನಾಗೆಂದು ಶಾಪ ನೀಡುತ್ತಾರೆ. ಅಂದಿನಿಂದ ಕಂಹಾಸುರನು ಮೂಕಾಸುರನಾಗಿ ಇಡೀ ಭೂಲೋಕ, ದೇವಲೋಕದಲ್ಲಿ ಕ್ರೌರತ್ವದಿಂದ ಮೆರೆಯಲಾರಂಭಿಸುತ್ತಾನೆ. ಹೀಗೆ ಮೂಕಾಸುರನ ಅಟ್ಟಹಾಸವನ್ನು ತಾಳಲಾರದೆ 3 ಶಕ್ತಿಗಳು ಒಂದಾಗಿ ಜಗನ್ಮಾತೆಯ ರೂಪ ತಾಳಿ ಮೂಕಾಸುರನ ವಧೆಗಾಗಿ ಘನಘೋರ ಯುದ್ಧವೇ ನಡೆಯುತ್ತದೆ. ಮೂಕಾಸುರನು ತಾಯಿಯ ತೇಜಸ್ಸಿಗೆ ಸೋತು ಯುದ್ಧವನ್ನು ಮಾಡಲಾರದೆ ತಾಯಿಯಲ್ಲಿ ತನ್ನ ಮನಸ್ಸಿನ ನಿವೇದನೆಯನ್ನು ತೋರ್ಪಡಿಸುತ್ತಾನೆ. ಮೂಕಾಸುರನು ತಾಯಿ ಜಗನ್ಮಾತೆಯಲ್ಲಿ ತನ್ನ ಮರಣದ ನಂತರ ತಾನು ತಾಯಿಯ ಸೇವಕನಾಗಿ ಸದಾ ತಾಯಿಯ ಜೊತೆಯಲ್ಲೇ ನೆಲೆಯೂರಬೇಕು, ಹಾಗೆಯೇ ತಾಯಿಯ ಸೇವೆಯನ್ನು ಸದಾ ಮಾಡಿಕೊಂಡಿರಬೇಕು ಎಂಬ ಕೋರಿಕೆಯನ್ನು ಮುಂದಿಡುತ್ತಾನೆ. ಮೂಕಾಸುರನ ಕೋರಿಕೆಗೆ ಜಗನ್ಮಾತೆಯು ಒಪ್ಪಿ, ಭಕ್ತ, ನೀನು ನನ್ನ ಅಚಲ ಭಕ್ತನಾಗಿರುವೆ, ಹಾಗೆಯೇ ಈಶ್ವರನ ಶಕ್ತಿಯನ್ನೂ ಹೊಂದಿರುವೆ. ಅದಕ್ಕಾಗಿ ಮುಂದೆ ನೀನು ಭೂತಗಣಾದಿ ನಾಯಕನಾಗಿ ಮಾರಣಕಟ್ಟೆ ಬ್ರಹ್ಮಲಿಂಗ ಎಂದು ಪ್ರಸಿದ್ಧಿಯನ್ನು ಹೊಂದುವೆ ಎಂದು ವರವನ್ನು ನೀಡುತ್ತಾಳೆ. ಕೊನೆಗೆ ಜಗನ್ಮಾತೆ ಆದಿಶಕ್ತಿಯು ಒಂದು ದೊಡ್ಡದಾದ ಕಟ್ಟೆಯ ಮೇಲೆ ಮೂಕಾಸುರನನ್ನು ವಧೆ ಮಾಡುತ್ತಾಳೆ. ಶ್ರೀ ಜಗನ್ಮಾತೆಯು ಮೂಕಾಸುರನನ್ನು ಸಂಹಾರ ಮಾಡಿದ ಈ ಕ್ಷೇತ್ರವೇ ಮುಂದೆ ಮಹಾರಣಕಟ್ಟೆ ಅಥವಾ ಮಾರಣಕಟ್ಟೆ ಕ್ಷೇತ್ರವೆಂದು ಪ್ರಸಿದ್ಧಿಯನ್ನು ಪಡೆಯುತ್ತದೆ. ಹಾಗೆ ಮೂಕಾಸುರನನ್ನು ಸಂಹಾರ ಮಾಡಿದ್ದಕ್ಕಾಗಿ ಜಗನ್ಮಾತೆಯು ಮೂಕಾಂಬಿಕೆ ಎಂಬ ಹೆಸರನ್ನು ಪಡೆದು ಕೊಲ್ಲೂರಿನಲ್ಲಿ ನೆಲೆಸುತ್ತಾಳೆ. ಮುಂದೆ ಆದಿಗುರು ಶಂಕರಾಚಾರ್ಯರು ಈ ಕ್ಷೇತ್ರಕ್ಕೆ ಬಂದು ಶ್ರೀಚಕ್ರವನ್ನು ಸ್ಥಾಪಿಸಿ ಬ್ರಹ್ಮಲಿಂಗೇಶ್ವರ ಸ್ವಾಮಿಯನ್ನು ಮಾರಣಕಟ್ಟೆ ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಬ್ರಹ್ಮಶಿಲೆಯನ್ನು ಕಂಡು ಆ ಶಿಲೆಗೊಂದು ಕಲೆಯನ್ನು ಕೊಟ್ಟು ಬ್ರಹ್ಮಲಿಂಗೇಶ್ವರ ಎಂದು ಹೆಸರಿಟ್ಟು ಆ ಯೋಗಿ ಮಾರಣಕಟ್ಟೆ ಎನ್ನುವಂತ ಒಂದು ಸ್ಥಳದಲ್ಲಿ ನಿನ್ನನ್ನು ಸ್ಥಾಪನೆ ಮಾಡುತ್ತಾನೆ. ಅಲ್ಲಿ ನೀನು ಪ್ರತಿಷ್ಠಾಪನೆಗೊಂಡ ನಂತರದಲ್ಲಿ ನಿನ್ನನ್ನೇ ನಂಬಿಕೊಂಡು ಅದೆಷ್ಟೋ ಮಂದಿ ಭಕ್ತಾದಿಗಳು ನೀನಿರುವಂತ ಮಾರಣಕಟ್ಟೆ ಎನ್ನುವಂತ ಪುಣ್ಯ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ. ಆ ಸಂದರ್ಭದಲ್ಲಿ ಅವರೆಲ್ಲವರನ್ನು ಅನುಗ್ರಹಿಸುವಂತ ಒಬ್ಬ ಶಕ್ತಿ ದೇವ ಶ್ರೀ ಬ್ರಹ್ಮಲಿಂಗೇಶ್ವರ ನೀನಾಗಿರು. ಮಾಲಿಕಾ
ಶ್ರೀ ಸ್ವಾಮಿಗೆ ಪ್ರತಿ ವರ್ಷ ಜನವರಿ 14ರಂದು ಮಕರ ಸಂಕ್ರಮಣ ದಿನದಂದು ವಿಜೃಂಭಣೆಯ ಉತ್ಸವ ನಡೆಯುತ್ತದೆ. ಇದರಲ್ಲಿ ಸ್ವಾಮಿಗೆ ವಿಶೇಷವಾಗಿ ಹಾಲು ಹಬ್ಬ ಹಾಗೂ ಕೆಂಡ ಸೇವೆಯ ಹರಕೆ ನೆರವೇರುತ್ತದೆ. ಹಾಗೆ ಶ್ರೀ ಸ್ವಾಮಿಗೆ ಬೆಳಕಿನ ಸೇವೆ ಅಂದರೆ ಯಕ್ಷಗಾನ ಸೇವೆ ಬಹಳ ಪ್ರಿಯವಾದ ಸೇವೆಯಾಗಿದೆ. ಜೊತೆಗೆ ರಂಗಪೂಜೆ, ಕೆಂಡ ಸೇವೆ, ತುಲಾಭಾರ, ಮಂಗಳಾರತಿ ಸೇವೆಗಳು ಸ್ವಾಮಿಗೆ ಪ್ರಿಯವಾದ ಹರಕೆ ಸೇವೆಗಳಾಗಿವೆ. ವರ್ಷಕ್ಕೊಮ್ಮೆ ಮಕರ ಸಂಕ್ರಮಣದ ದಿನದಂದು ವಿಶೇಷವಾಗಿ ಹಾಲ ಹಬ್ಬ ಕೆಂಡದ ಸೇವೆ ನಡೆಯಬೇಕು. ಇನ್ನು ನನ್ನ ಪ್ರೀತಿಯರ್ಥವಾದಂತಹ ಸೇವೆಗಳಲ್ಲಿ ಬೆಳಕಿನ ಸೇವೆ ಅಂದ್ರೆ ಹೇಳ್ದೇವ್ರೆ, ಯಕ್ಷ ರೂಪದಲ್ಲಿ ಆಡಿ ತೋರಿಸುವಂತಹದ್ದು ಯಕ್ಷಗಾನ ಬಯಲಾಟ ಎಂಬ ಹಾಗೆ ಇನ್ನೊಂದು ಹೆಸರು. ಯಾರು ಯಾವುದೇ ಕಾಲದಲ್ಲಿ ಮಕ್ಕಳಿಲ್ಲದೆ ಇದ್ದವರು, ಮನೆವಾರಿತ ವಿಚಾರದಲ್ಲಿ ಕಷ್ಟಕ್ಕೆ ತುತ್ತಾದವರು, ವ್ಯವಹಾರದಲ್ಲಿ ನಷ್ಟ ಹೊಂದಿದವರು ನನ್ನ ಪ್ರೀತಿಯರ್ಥವಾದಂತಹ ಬೆಳಕಿನ ಸೇವೆಯ ಹರಕೆ ಹೇಳಿಕೊಂಡರೆ ಬರುವ ಗಂಡಾಂತರವೆಲ್ಲವೂ ದೂರವಾಗುತ್ತದೆ, ಕಷ್ಟ ನಿವಾರಣೆ ಆಯಿತು ಎಂಬಲ್ಲಿಗೆ ನನ್ನ ಇಷ್ಟದ ಬೆಳಕಿನ ಸೇವೆಯ ನೆನಪು ಬಿಟ್ಟರೆ ಬರುವುದು ತೊಂದರೆ. ಎಚ್ಚರ ಎಚ್ಚರ ಎಚ್ಚರ. ಇಲ್ಲಿದೆ ಎಲ್ಲೆಯರ ನ್ಯಾಯಾಲಯ, ಇಲ್ಲಿದೆ ಎಲ್ಲೆಯರ ನ್ಯಾಯಾಲಯ, ಭಕ್ತರ ಪಾಲಿನ ದೇವಾಲಯ. ಶ್ರೀ ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಅನ್ನ ಸಂತರ್ಪಣೆ ನೆರವೇರುತ್ತಿದ್ದು, ಈ ಮೂಲಕ ಸಾವಿರಾರು ಭಕ್ತರು ಶ್ರೀ ಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಇನ್ನು ಶ್ರೀ ಕ್ಷೇತ್ರದಲ್ಲಿ ಬ್ರಹ್ಮಕುಂಡ ನದಿಯು ಹರಿಯುತ್ತಿದ್ದು, ಆಗಾಗ ಸ್ವಾಮಿಯ ಪಾದವನ್ನು ತೊಳೆದು ಸದ್ಭಕ್ತರನ್ನು ಪುನೀತಗೊಳಿಸುತ್ತಾಳೆ. ಇನ್ನು ಶ್ರೀ ಸ್ವಾಮಿಗೆ ಅಡಿಕೆ ಹೂವಿನ ಸಿಂಗಾರ ಬಹಳ ಪ್ರಿಯವಾದದ್ದು, ಹಾಗೆಯೇ ಶ್ರೇಷ್ಠವಾದದ್ದು ಕೂಡ. ಅದಲ್ಲದೆ ಸೇವಂತಿಗೆ ಹೂವಿನ ಅಲಂಕಾರ ಸ್ವಾಮಿಯ ಇಷ್ಟದ ಅಲಂಕಾರಗಳಲ್ಲಿ ಕೂಡ ಒಂದಾಗಿದೆ. ಹೀಗೆ ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟದ ಸಮಯದಲ್ಲಿ ಭಕ್ತಿಯಿಂದ ನಂಬಿಕೆ ಇಟ್ಟು ಹರಕೆ ಇಟ್ಟು ಶ್ರೀ ಸ್ವಾಮಿಯನ್ನು ನೆನೆದು ಪೂಜಿಸಿದರೆ ಎಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುವುದರಲ್ಲಿ ಯಾವುದೇ ರೀತಿಯ ಅನುಮಾನವೇ ಇಲ್ಲ. ಒಂದನ್ನು ಕೊಟ್ಟರೆ ನೂರನ್ನು ಕೊಡುವ ಶ್ರೀ ಸ್ವಾಮಿಯ ಶಕ್ತಿಯ ಬಗ್ಗೆ ಬಲ್ಲವನೇ ಬಲ್ಲ. ಹೀಗೆ ಕಲಿಯುಗದಲ್ಲೂ ಸದ್ಭಕ್ತರ ಪಾಲಿಗೆ ಆಶಾ ಕಿರಣವಾಗಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ, ಸಜ್ಜನ ಭಕ್ತರ ಕಾಯುತ್ತಾ, ಧರ್ಮವನ್ನು ರಕ್ಷಿಸುತ್ತಾ ಅಧರ್ಮವನ್ನು ಅಳಿಸುತ್ತಾ ಕಾಯುತ್ತಿರುವ ತುಳುನಾಡಿನ ಜನರ ಪ್ರಿಯ ಸ್ವಾಮಿಯ ಕ್ಷೇತ್ರವಿರುವುದು ಕುಂದಾಪುರ ತಾಲೂಕಿನ ಚಿತ್ತೂರು ಗ್ರಾಮದ ಮಾರಣಕಟ್ಟೆ ಕ್ಷೇತ್ರದಲ್ಲಿ. ಇಲ್ಲಿಗೆ ಕುಂದಾಪುರದಿಂದ ಕೊಲ್ಲೂರಿಗೆ ಹೋಗುವ ಮಾರ್ಗದಿಂದ ಕೇವಲ 25 ಕಿಲೋಮೀಟರ್ ಅಂತರದಲ್ಲಿ ತಲುಪಬಹುದು. ಇಂತಹ ಕ್ಷೇತ್ರಕ್ಕೆ ಸದ್ಭಕ್ತರು ಒಮ್ಮೆಯಾದರೂ ಭೇಟಿ ಕೊಟ್ಟು ಹೃದಯದ ಆರತಿ ಭಕ್ತಿಯ ಭಾವದಿ ಶ್ರೀ ಮೂಕಾಂಬಿಕಾ ದೇವಿಯ ಭಕ್ತ ಶ್ರೇಷ್ಠನ ಕೃಪೆಗೆ ಪಾತ್ರರಾಗೋಣ. ಸಮಸ್ತ ಸನ್ಮಂಗಳಾಧಿಭವಂತು, ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ ಜಗಧಾತ್ರಿ ಸದ್ಬ್ರಹ್ಮರೂಪೇ, ನಮಸ್ತೆ ಹರೋಪೇಂದ್ರಾಧಾತ್ರಾದಿವಂದ್ಯೇ, ನಮಸ್ತೆ ಪ್ರಪನ್ನೇಷ್ಟದಾನೈಕ್ಯದಕ್ಷೇ, ನಮಸ್ತೆ ಶ್ರೀ ಮಹಾಲಕ್ಷ್ಮಿ ಕೊಲ್ಲೂರ ಮಾತೆ.